ಆಲ್ರೆಡಿ ರೀಚ್ ಆಗಿ ನಾವು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇದೀವಿ. ಬಟ್ ಇಲ್ಲಿಂದ ಆ ಜನರು ಏನಂತಿದ್ದಾರೆ ಅಂದ್ರೆ, ನಾವು ತಪ್ಪು ಹೇಳಿಕೆ ಕೊಟ್ಟಿದೀವಿ, ನೀವು ನಕಲಿ ದೇವಮಾನವ ಯಾರಿಗಂದಿದ್ದೀರಾ, ಇದು ಯಾರಿಗಂದಿದ್ದೀರಾ, ಅವ್ರಿಗಂದಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ಕ್ಲಿಯರ್ ಆಗಿ ಹೇಳ್ತೀನಿ, ಇದು ವಿಷಯ ಬಂದ್ಬಿಟ್ಟು ನಾವು ನ್ಯಾಯದ ವಿರುದ್ಧ, ಅನ್ಯಾಯದ ವಿರುದ್ಧ. ನಾನು ಪದೇ ಹೇಳ್ತಾ ಇದ್ದೀನಿ, ಒಂದು ಹೆಣ್ಣಿಗೆ ಅನ್ಯಾಯ ಆಗೈತೆ, ನಾವು ಮಂಜುನಾಥ ಸ್ವಾಮಿ ಹತ್ರ ಕೇಳ್ಕೋಬೇಕು, ನ್ಯಾಯ ಸಿಗ್ಲಿ ಅಂತ ಕೇಳ್ಕೊಂಡು ಬಂದಿದ್ದೀವಿ ಧರ್ಮಸ್ಥಳಕ್ಕೆ. ಮತ್ತೆ ಬೇರೆ ವಿಚಾರ ಅಲ್ಲ ಅಂತ ಕ್ಲಿಯರ್ ಆಗಿ ಅವ್ರಿಗೆ ಹೇಳ್ತಾ ಇದ್ದೀನಿ. ಬಟ್ ಅವ್ರು ಧರ್ಮಸ್ಥಳಕ್ಕೆ ನಾವು ಬಿಡ್ತಾ ಇಲ್ಲ, ನಮಗೆ ಎಂಟ್ರಿ ಕೊಡ್ತಾ ಇಲ್ಲ. ನೀವು ಪೊಲೀಸ್ ಇಲಾಖೆಗೆ ಹೋಗಿ ಇದು ಮಾಡಿ ಅಂತಿದ್ದಾರೆ. ಎಲ್ಲ ಇಲ್ಲ ಇದ್ದಾರೆ ನೋಡಿ, ಫುಲ್ ಸೋಷಿಯಲ್ ಮೀಡಿಯಾ ಜನ ಎಲ್ಲರೂ ಇದೇ ಇದ್ದಾರೆ, ನಾವು ಇಲ್ಲೇ ಇದೀವಿ. ನಾನು ಪದೇ ಇದೇ ಹೇಳ್ತಾ ಇದ್ದೀನಿ, ನಾವು ಯಾರ ವಿರುದ್ಧನೂ ಮಾತಾಡಿಲ್ಲ, ಇವ್ರಿಗೆ ಅಂತ ಮಾತಾಡಿಲ್ಲ. ನಾನು ಮಂಜುನಾಥ ಸ್ವಾಮಿ ಹತ್ರ ಬಂದಿರೋದು ನೋಡಿ, ಈ ತರ ಅನ್ಯಾಯ ಆಗೈತೆ, ನ್ಯಾಯ ಸಿಗ್ಲಿ ಅಂತ ಕೇಳ್ಕೊಳ್ಳಕ್ಕೆ ಈ ವಿಚಾರನ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಇದನ್ನ ನೀವು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವೇ ಕಮೆಂಟ್ ಅಲ್ಲಿ ಆನ್ಸರ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಧರ್ಮಸ್ಥಳದಲ್ಲಿ ಹೆಸರಾದ್ರೂ ಎತ್ತಿದೀವ ಸ್ವಾಮಿ, ನಾವು ಎತ್ತಿಲ್ಲ. ಜನ ಸೇರಿ ಸಮಸ್ಯೆ ಆಗ್ತದೆ. ಅಲ್ಲ ಆ ದೇವ್ರ ಮೆಸ್ತಾನ ಇದನ್ನ ನಮ್ಮನ ಮೇಲೆ ದಬ್ಬಾಳಿಕೆ ಮಾಡೋದು, ದರ್ಶನ ಮಾಡಕ್ ಬಿಡ್ತಿಲ್ಲ. ಏನಕ್ಕೆ ನಾವು ಏನ್ ತಪ್ಪು ಮಾಡಿದೀವಿ? ನಾವು ಪ್ರತಿಭಟನೆ ಮಾಡ್ತಿದೀವ, ಇಲ್ಲ ಗಲಭೆ ಮಾಡ್ತೀವಿ, ಏನೋ ಮಾಡ್ತಿಲ್ವಲ್ಲ. ನಾವು ದೇವ್ರ ದರ್ಶನ ಕೇಳಕ್ ಬಂದಿದೀವಿ, ಮಂಜುನಾಥ ಸ್ವಾಮಿ ಹತ್ರ ಕೇಳ್ಕೊಳಕ್ ಬಂದಿದೀವಿ. ಒಂದ್ ಹೆಣ್ಣಿಗೆ ನ್ಯಾಯ ಆಗೈತೆ, ಅನ್ಯಾಯ ಆಗೈತೆ, ನ್ಯಾಯ ಕೊಡಪ್ಪ ಅಂತೇಳಿ. ಅವಕಾಶ ಸಿಗ್ಲಿಲ್ಲ, ನಮ್ ದರ್ಶನಕ್ಕೆ ಅವಕಾಶ ಸಿಗ್ಲಿಲ್ಲ. ದಬ್ಬಾಳಿಕೆ ಮಾಡಿ ನಮ್ಮನ್ನ ರಿಟರ್ನ್ ಕಳಿಸ್ತಾ ಇದಾರೆ. ನಮಗೆ ದರ್ಶನ ಮಾಡಕ್ ಕೊಡ್ಲಿಲ್ಲ. ನಾವು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಯಾರ ಬಗ್ಗೆ ಅವಹೇಳನೆ ಮಾಡಿಲ್ಲ. ಮಾಡಿದ್ರೆ ಬೇಕಾದ್ರೆ ನಿಮ್ಗೆ ಶಿಕ್ಷೆ ಕೊಡ್ಲಿ, ತಗೋತೀವಿ ನಾವು. ನಾನು ಖಂಡಿತ ಹೇಳ್ತಾ ಇದ್ದೀನಿ, ಪದೇ ಹೇಳ್ತಿದ್ದೀನಿ. ಮತ್ತೆ ನಾನು ಸಾರಾಯ ಕುಡಿದ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾರೆ. ಸರ್ ಇಲ್ಲ ಇದ್ದೀರಾ ಸರ್ ನೀವು? ನಾ ಕುಡಿದ್ಬಿಟ್ಟು ನಾನು ಈ ತರ ಮಾತಾಡ್ತಾರ ಹೇಳಿ? ಸರಿ ಈ ಕಡೆ ಬಾರೋ. ನಾವು ಕುಡಿದಿದ್ರೆ ಮಂಜುನಾಥ ಸ್ವಾಮಿ ನೋಡ್ಲಿ, ನಮ್ ತಪ್ಪಿದ್ರೆ ಮಂಜುನಾಥ ಸ್ವಾಮಿ ನಿಮ್ಗೆ ಶಿಕ್ಷೆ ಕೊಡ್ಲಿ. ಇವ್ರು ಯಾರು ಕೇಳಕ್ಕೆ ನಮ್ಗೆ? ಧರ್ಮಸ್ಥಳ ನಮ್ಮದಲ್ವಾ ಸರ್? ಧರ್ಮಸ್ಥಳ ನಮ್ಮದಲ್ವಾ? ಎಷ್ಟು ಕಿಲೋಮೀಟರ್ ನೀವು ಪಾದಯಾತ್ರೆ ಮಾಡ್ಕೊಂಡು? ಸರ್ ನಾವು ಇಲ್ಲ ಅಂದ್ರೆ 300 ಕಿಲೋಮೀಟರ್ ಪಾದಯಾತ್ರೆ ಮಾಡ್ಕೊಂಡ್ ಬಂದಿದೀವಿ. ಏನಕ್ಕೆ? ಒಬ್ರು ಹೆಣ್ಣಿಗೆ ಅನ್ಯಾಯ ಆಗೈತೆ, ನ್ಯಾಯ ಸಿಗ್ಲಿ ಅಂತ ಕೇಳಕ್ಕೆ. ಇದಕ್ಕ ನಾವು ದರ್ಶನ ಸಿಗಲ್ದೆ ರಿಟರ್ನ್ ಬರಕ್ಕೆ ನಾವು ಕೇಳ್ಕೊಂಡ್ ಬಂದಿರೋದು. ಹೇಳಿ ನೀವೇ, ಹೇಳಿ ಸ್ವಾಮಿ, ಎಲ್ಲಿದೆ ನ್ಯಾಯ? ಸರ್ ನಾವು ಇದು ಕ್ಲಿಯರ್ ಆಗಿ ಹೇಳ್ತಿದ್ದೀವಿ. ನಾವು ಒಂದು ಪಾದಯಾತ್ರೆ ಹಮ್ಮಿಕೊಂಡಿದ್ವಿ. ಎಲ್ಲಿಂದ ಅಂದ್ರೆ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ. ವಿಷಯ ಬಂದ್ಬಿಟ್ಟು ನಾನು ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ವಿಷಯ ಬಂದ್ಬಿಟ್ಟು ಒಂದು ಹೆಣ್ಣಿಗೆ ಅನ್ಯಾಯ ಆಗೈತೆ, ಒಂದೇ ಹೆಣ್ಣಲ್ಲ ಸುಮಾರು ಹೆಣ್ಣುಗಳಿಗೆ ಅನ್ಯಾಯ ಆಗೈತೆ, ನ್ಯಾಯ ಸಿಗಬೇಕು ಅಂತ ನಾವು ಶಾಂತಿ ರೀತಿಯಿಂದ ನಾವು ಪಾದಯಾತ್ರೆ ಮಾಡ್ಕೊಂಡ್ ಬಂದಿದ್ವಿ. ಯಾವುದೇ ಪ್ರತಿಭಟನೆ ಮಾಡ್ತಿಲ್ಲ, ಯಾವುದೇ ಗಲಭೆ ಮಾಡ್ತಿಲ್ಲ. ಸರಿನಾ? ನಾವು ಒಂದು ವಿಡಿಯೋನ ಮಾಡಿದ್ವಿ, ಈ ತರ ಫಾಲೋ ಮಾಡ್ತಿದ್ದಾರೆ ಅಂತೇಳಿ. ಅದು ನಾವು ಯಾರಿಗೆ ನಾವು ಸ್ಪಷ್ಟನೆ ಕೊಡ್ಬೇಕು ಅವ್ರಿಗೆ ಕೊಡ್ತೀವಿ. ಬಟ್ ಇಲ್ಲಿ ಬಂದ ಮೇಲೆ ನಮಗೆ ನೀವು ಯಾರಿಗೆ ಹೇಳಿದ್ರೆ ನಕಲಿ ದೇವಮಾನವ ಅಂತ ಯಾರಿಗೆ ಹೇಳಿದ್ದೀರಾ ಅಂತ ಇವ್ರಿಗೆ ಹೇಳಿಲ್ಲ ಅಂತ ಹೇಳು ಅಂತಿದ್ದಾರೆ. ಬಟ್ ನಾವು ಅದಕ್ಕೆ ನಾವು ಉತ್ತರ ಕೊಡಲ್ಲ. ಯಾಕಂದ್ರೆ ನಾವು ಅವ್ರಿಗೆ ಹೇಳಿದ್ದು ಅಂತ ನಾವು ಹೇಳಿಲ್ಲ. ಅದನ್ನ ಮತ್ತೆ ಪದೇ ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ನಮಗೆ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇಲ್ಲ, ದೇವ್ರ ದರ್ಶನ ಮಾಡಕ್ ಬಿಡ್ತಾ ಇಲ್ಲ. ಸಮಾಜಕ್ಕೆ ತಪ್ಪು ಸಂದೇಶ ಕೊಡಬಾರ್ದು. ನಮ್ಗೆ ಏನ್ ಬೇಕು ಆನ್ಸರ್ ಕೊಡ್ತೀವಿ. ಮಾತಾಡ್ತಿದ್ದೆ